ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದ್ರೆ ಸಿಂಪಲ್. ನಾನು ರೀಸೆಂಟ್ ಆಗಿ ಬಿಗ್ ಬಾಸ್ ನೋಡಿದೆ. ಕನ್ನಡ ಬಿಗ್ ಬಾಸ್ ನೋಡಿದೆ. ಅದರಲ್ಲಿ ಸುದೀಪ್ ಸರ್ ಆಂಕರಿಂಗ್ ಮಾಡುತ್ತಾರೆ. ಬಿಗ್ ಬಾಸ್ ಅನ್ನೋದು ಏನು? ರಿಯಾಲಿಟಿ ಶೋ. ಕೆಲವೊಬ್ಬರಿಗೆ ಅದು ಇಷ್ಟವಾಗುತ್ತೆ, ಇನ್ನು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಅದರಲ್ಲಿ ಏನೇನು ನಿಮಗೆ ತಿಳ್ಕೊಬೋದನ್ನ ಇರುತ್ತೆ. ಅದರಲ್ಲಿ ಕೆಲವೊಂದು ಮೋಟಿವೇಶನ್ ಸಿಗುತ್ತೆ, ಕೆಲವೊಂದು ನೆಗೆಟಿವಿಟಿ ಸಿಗುತ್ತೆ. ಸೊ ನಿಮ್ಮ ಆಡಿಯನ್ಸ್ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ನೋಡಿದ್ರೆ ಏನು ಸಿಗೋದಿಲ್ಲ. ಬಟ್ ನೀವು ಯಾವಾಗ ಫ್ರೀ ಇರ್ತೀರಲ್ಲ, ಸ್ವಲ್ಪ ನೋಡಿದ್ರೆ ಅದರಲ್ಲಿ ಕೆಲವೊಂದು ನಿಮ್ಗೆ ಒಳ್ಳೆ ಒಳ್ಳೆ ಮಾತುಗಳು ಸಿಗ್ಬೋದು. ರಿಯಾಲಿಟಿದಾಗ ಹೇಗೆ ಇರ್ತೀವಿ, ಹೇಗೆ ಇಲ್ಲ ಅನ್ನೋದು ಕೆಲವೊಂದು ನಿಮ್ಮ ಪಾಯಿಂಟ್ ಆಫ್ ನಲ್ಲಿ ಗೊತ್ತಾಗುತ್ತದೆ. ಏಕೆಂದರೆ ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಆಗಲಿ, ಅಲ್ಲಿ ನೀವು ಏನೇ ಮಾಡಿದ್ರು ಅಲ್ಲಿ ಗೊತ್ತಾಗುತ್ತೆ. ಏಕೆಂದರೆ ಒಂದು ಸಣ್ಣ ತಪ್ಪು ಕೂಡ ನೀವು ಮಾಡದಂಗೆ ಇರೋದಿಲ್ಲ ಅಲ್ಲಿ. ನೀವು ಮಾಡಿದರೆ ಅಲ್ಲಿ ತೋರಿಸುತ್ತದೆ. ಏಕೆಂದರೆ 24/7 ಅಲ್ಲಿ ಕ್ಯಾಮರಾ ಇರುತ್ತವೆ. ನಿಮ್ಮ ಒಳಗಡೆ ನೀವು ಏನಾದರೂ ಒಂದು ವೇಳೆ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡಿದರೆ ಅಲ್ಲಿ ನೀವು ಏನಾದರೂ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಕಾಣುತ್ತದೆ. ಏಕೆಂದರೆ ನೀವು ತಪ್ಪು ಮಾಡಿದ್ರೆ ಅಂತ ಕ್ಯಾಮರಾದಲ್ಲಿ ತೋರಿಸುತ್ತದೆ. ಅದರಲ್ಲಿ ತಿಳ್ಕೊಂಬೋದು, ಅದರಲ್ಲಿ ಕಲಿಯೋದು ಬಹಳ ಬಹಳ ಇದೆ. ಅದರ ಅರ್ಥ ಮಾಡಿಕೊಂಡಿದ್ದವರಿಗೆ ಗೊತ್ತಾಗುತ್ತದೆ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ, ಯಾರೋ ಒಂದು ಬಿಗ್ ಬಾಸ್ನಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಇಲ್ಲಿ ರಿಯಲ್ ಲೈಫ್ನಲ್ಲಿ ಹೇಗೆ ಇರುತ್ತಾರೋ, ರಿಯಲ್ ಲೈಫ್ನಲ್ಲಿ ಹೇಗೆ ತಪ್ಪುಗಳನ್ನು ನಡೆಯುತ್ತವೋ, ಒಬ್ಬ ವ್ಯಕ್ತಿ ಮನಸ್ಸು ಹೇಗೆ ಇರುತ್ತದೋ ಅನ್ನೋದಾದರೆ ಅಲ್ಲಿ ಬಿಗ್ ಬಾಸ್ನಲ್ಲಿ ಗೊತ್ತಾಗುತ್ತದೆ. ರಿಯಲ್ ಲೈಫಿನಲ್ಲಿ ಈ ವ್ಯಕ್ತಿ ಇದೇ ಥರ ಇರ್ತಾನ ಇಲ್ಲ ಅಂತ ಬಿಗ್ ಬಾಸ್ನಲ್ಲಿ ಹೋಗಿದ ಕೆಲವೊಂದು ನಟನೆ ಮಾಡುತ್ತಾರೆ. ಅಂದರೆ ಈ ರಿಯಲ್ ಲೈಫ್ನಲ್ಲಿ ಏನಾದರೂ ನೀವು ನೆಗೆಟಿವಿಟಿ ಆಲೋಚನೆಗಳಾದರೆ, ನೆಗೆಟಿವ್ ಕೆಲಸಗಳಾದರೆ ಬಿಗ್ ಬಾಸ್ ಒಳಗಡೆ ಮಾಡೋಕ್ಕೆ ಆಗೋದೇ ಇಲ್ಲ. ನಿಮ್ಮ ವ್ಯಕ್ತಿತ್ವವನ್ನು ಅಲ್ಲಿ ಈಸಿಯಾಗಿ ತೋರಿಸುತ್ತದೆ. ನೀವು ಒಳ್ಳೆಯವರಿದ್ರೆ, ಕೆಟ್ಟವರಿದ್ರೆ, ನೀವು ಯಾವ ಥರ ಥಿಂಕ್ ಮಾಡಿದ್ರೆ ಅನ್ನೋದು ಅಲ್ಲೇ ತೋರಿಸುತ್ತದೆ. ಒಂದು ಸಣ್ಣ ತಪ್ಪು ಕೂಡ ನೀವು ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಅಲ್ಲಿ 24/7 ಕ್ಯಾಮರಾಗಳನ್ನು ಇರುತ್ತವೆ. ನೀವು ತಪ್ಪು ಮಾಡಿದರೆ ಈಸಿಯಾಗಿ ನಿಮಗೆ ಗೊತ್ತು ಮಾಡಿಸುತ್ತದೆ ಬಿಗ್ ಬಾಸ್ನಲ್ಲಿ. ಅದರಲ್ಲಿ ನೀವು ತಿಳ್ಕೊಬೇಕಾಗಿತ್ತು, ಒಬ್ಬ ವ್ಯಕ್ತಿ ನಿನ್ನ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಬಿಗ್ ಬಾಸೇ ಮೇನು. ಯಾಕೆಂದರೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳಬೇಕಾಗಿದ್ರೆ, ಒಬ್ಬ ವ್ಯಕ್ತಿ ರಿಯಲ್ ಲೈಫಿನಲ್ಲಿ ನಿನ್ನ ಮನಸ್ಸು, ನಿನ್ನ ವ್ಯಕ್ತಿತ್ವ ನೀನು ತಿಳ್ಕೊಬೇಕಾಗಿದ್ರೆ, ನಿಮ್ಗೆ ಯಾರು ಗೊತ್ತಿಲ್ಲದಂಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಎಷ್ಟು ಸುಳ್ಳು ಆಡ್ತಾ ಇದ್ದೀರಾ, ನೀವು ಎಲ್ಲಿವರೆಗೂ ಕರೆಕ್ಟ್ ಇದ್ದೀರಾ, ನೀವು ಎಲ್ಲಿವರೆಗೂ ನೀವು ಮೋಸ ಮಾಡಲ್ಲ, ಇವೆಲ್ಲ ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕಾಗಿದ್ರೆ ಒಂದು ವಿಚಾರ ಮಾಡಿ ನೋಡಿ. ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದನೆ ನಮ್ಮ ಮನಸ್ಸಿನಲ್ಲಿ ಯಾರಿಗೋ ಒಬ್ರು ಕ್ಯಾಮರಾ ಇಟ್ಟಿದಾಗ ನಾವು ಮಾಡೋ ತಪ್ಪುಗಳನ್ನು ತುಂಬ 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 ಈಸಿಯಾಗಿ ಹಿಡ್ಕೊಡುತ್ತದೆ. ಅದು ಕ್ಯಾಮರಾ ಇಟ್ಟಿದ್ದು ನಮ್ಗೆ ಗೊತ್ತಿರಬಾರ್ದು. ಒಬ್ಬ ವ್ಯಕ್ತಿ ಆವಾಗಲೇ ಆ ವ್ಯಕ್ತಿತ್ವ ಏನು, ಆ ಮನುಷ್ಯ ಏನು ಅನ್ನೋದು ಗೊತ್ತಾಗುತ್ತದೆ. ಬಿಗ್ ಬಾಸ್ನಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಗೊತ್ತಾಗುತ್ತದೆ. ಬಟ್ ರಿಯಲ್ ಲೈಫ್ನಲ್ಲಿ ಎಷ್ಟೋ ತಪ್ಪುಗಳನ್ನು ನಡೆಯುತ್ತದೆ. ಅದೇ ಗೊತ್ತಿಲ್ಲದನೆ ಅವ್ರ ವ್ಯಕ್ತಿಗೆ ನಾವು ಕ್ಯಾಮರಾ ಇಟ್ಟಿದಾಗ ಆ ವ್ಯಕ್ತಿ ಒಳ್ಳೆಯವನ, ಕೆಟ್ಟವನ, ಅವನ ಮನಸ್ಭಾವ ಏನು, ಅವನು ಯಾವ ಥರ ವಿಚಾರ ಮಾಡುತ್ತಾನೆ, ಅವನ ಆಲೋಚನೆಗಳಲ್ಲಿ ಅನ್ನೋದನ್ನು ತುಂಬ ಈಸಿಯಾಗಿ ಗೊತ್ತಾಗುತ್ತದೆ. ಓಹೋ, ಈ ವ್ಯಕ್ತಿ ಹೀಗೇನಾ, ಓಹೋ ಈ ವ್ಯಕ್ತಿ ಇದೇನಾ. ಬಿಗ್ ಬಾಸ್ನಲ್ಲಿ ಕೂಡ ಅದೇ ಆಗುತ್ತೆ. ಸಾಟರ್ಡೆ ಸಂಡೇ ಬಂದಾಗ ನಮ್ಮ ಸುದೀಪ್ ಸರ್ ಬರುತ್ತಾರೆ. ಅಲ್ಲಿ ಹೋಸ್ಟಿಂಗ್ ಮಾಡ್ತಿದ್ದಾಗ ಅವರು ಒಂದು ವಾರದಲ್ಲಿ ಏನೇನು ನಡೀತಿದ್ದಾರೆ ಎಲ್ಲಾನು ಅವರು ತೋರಿಸುತ್ತಾರೆ ವೀಕೆಂಡ್ನಲ್ಲಿ. ಆ ವೀಕೆಂಡ್ನಲ್ಲಿ ಅವ್ರ ತಪ್ಪುಗಳನ್ನು ಅವರಿಗೆ ಪರಿಹಾರ ಕೊಟ್ಟು, ಅವ್ರಿಗೆ ಅರ್ಥ ಮಾಡಂಗ ತಿಳಿಸಿ ಹೇಳುತ್ತಾರೆ. ಸೊ ಅವಾಗ ಅನ್ಸುತ್ತೆ, ಈ ತಪ್ಪು ಮಾಡೋ ಮುಂದೆ ಅವ್ರು ಆಲೋಚನೆ ಕೊಟ್ಟಿದ್ದಾಗ ಸುದೀಪ್ ಸರ್ ಈ ತಪ್ಪು ನಾವು ಮುಂದೆ ಆಲೋಚನೆ ಯಾಕೆ ಬರಲಿಲ್ಲ, ಈ ಥರ ಅನ್ಬೇಕಂಬೋದು ಯಾಕೆ, ಇವೆಲ್ಲ ಆಲೋಚನೆ ಬರುತ್ತವೆ. ಇವ್ರು ಹೇಳಿದಾಗ ಅರೆ ಈ ಆಲೋಚನೆ ಬಂದಿದ್ರೆ ತುಂಬ ಚೆನ್ನಾಗಿತ್ತಲ್ಲ, ಆ ಥರ ಮಾಡಿದ್ರೆ ಚೆನ್ನಾಗಿತ್ತಲ್ಲ, ಈ ಥರ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನಿಸುತ್ತದೆ. ಏಕೆ ಒಬ್ರು ಹೇಳಿದಾಗ ಈ ಆಲೋಚನೆ ನಮ್ಗೆ ಯಾಕೆ ಮುಂದೆ ಬರಲಿಲ್ಲಲ್ವಾ ಅನಿಸುತ್ತದೆ. ದ್ಯಾಟ್ ಈಸ್ ನಿನಗೆ ಬಂದಿದ್ದ ಆಲೋಚನೆಗಳನ್ನು ಇನ್ನೊಬ್ಬರಿಗೆ ಬರೋದಿಲ್ಲ. ಸೊ ಅದೆಲ್ಲ ಸೈಡಿಗೆ ಇಟ್ಬಿಡೋಣ. ಈ ಕ್ಯಾಮರಾಗಳು ಇರುತ್ತವೆ ಬಿಗ್ ಬಾಸ್ನಲ್ಲಿ, ಅದೆಲ್ಲರಿಗೂ ಗೊತ್ತು. ಬಟ್ ನೀವು ಯಾವುದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಅದರಲ್ಲಿ ಸಿಗ್ಬಿಡುತ್ತಾರೆ. ಕಂಟೆಸ್ಟೆಂಟ್ ಬಗ್ಗೆ ನಾನು ಮಾತಾಡ್ತಿರೋದು ಅದೇ ನಮ್ಮ ರಿಯಲ್ ಲೈಫ್ ಜೀವನದಲ್ಲಿ, ನಮ್ಮ ರಿಯಲ್ ನಮಗೆ ಒಬ್ಬ ಯಾರಿಗಾದರೂ ಸರಿ ಇವಾಗ ನಮ್ಗೆ ಗೊತ್ತಿಲ್ಲದೇನೆ ಯಾವಾಗೊಂದು ಕ್ಯಾಮರಾ ಇಟ್ಟಿದಾಗ ರಿಯಲ್ ಲೈಫಿನಲ್ಲಿ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನೀವು ಯಾವ ಥರ ನೀವು ಆಲೋಚನೆ ಮಾಡ್ತಿದ್ದೀರಾ, ನಿಮ್ಮ ಮನಸ್ಭಾವ ನೀವೆಲ್ಲ ಗೊತ್ತಾಗುತ್ತದೆ. ಗೊತ್ತಿಲ್ಲದನ್ನು ನೀವು ಕ್ಯಾಮರಾ ಇಟ್ಟಿದಾಗ ನೋಡಿ, ನಿನ್ನ ಬಗ್ಗೆ ನಿಮ್ಗೆ ಯಾರಿಗೆ ಗೊತ್ತಿರೋಲ್ಲ. ಈ ಪ್ರಪಂಚದಾಗ ನಿಮ್ಮ ಬಗ್ಗೆ ನಿಮಗೆ ಬಿಟ್ಟಿದ್ದು ಯಾರಿಗೆ ಗೊತ್ತಿರೋಲ್ಲ. ನೀವು ಎಷ್ಟು ಒಳ್ಳೆಯವರಿದ್ದೀರಾ, ನೀವು ಎಷ್ಟು ಒಳ್ಳೆ ಥಿಂಕಿಂಗ್ ಮಾಡ್ತಿದ್ದೆ, ಎಷ್ಟು ಕೆಟ್ಟ ಥಿಂಕ್ ಮಾಡ್ತಿದ್ದೆ ಅನ್ನೋದು ನಿನಗೆ ಗೊತ್ತಿರುತ್ತದೆ, ಇನ್ನೊಬ್ಬರಿಗೆ ಗೊತ್ತಿರೋದಿಲ್ಲ. ಬಿಗ್ ಬಾಸ್ನಲ್ಲಿ ಕ್ಯಾಮರಾ ಇರುತ್ತವೆ ಸಲುವಾಗಿ ಅಲ್ಲಿ ತೋರಿಸ್ಕೊಡುತ್ತದೆ. ಬಟ್ ರಿಯಲ್ ಲೈಫ್ನಲ್ಲಿ ಅಲ್ಲ. ಒಂದು ರೂಮಿನಲ್ಲಿ ನೀವು ಇದ್ದಾಗ 10 ಜನದಾಗ ನೀವು ಇದ್ದಾಗ ಒಂದು ರೀತಿ ಇರ್ತಾರೆ, ನೀವು ಒಂಟಿಯಾಗಿದ್ದಾಗ ಒಂದು ರೀತಿಯಾಗಿ ಇರುತ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ರೂಮಿನಲ್ಲಿ ನೀವು ಇರ್ತೀರ, ಅಲ್ಲಿ ಯಾರೂ ಇಲ್ಲ, ನೀವು ಒಬ್ಬರೇ ಇದ್ದೀರಾ. ಆ ಒಬ್ಬರು ಇದ್ದಾಗ ನಿಮ್ಗೆ ಗೊತ್ತಿಲ್ಲದೇ ಒಂದು ಕ್ಯಾಮರಾ ಇಟ್ಟಿದ್ದಾಗ ಸೊ ನೀವು ಏನು ಮಾಡ್ತಾ ಇದ್ದೀರಾ, ನೀವು ಅಲ್ಲಿ ಒಳ್ಳೆ ಥಿಂಕ್ ಮಾಡ್ತಿದ್ದೀರಾ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಮನಸ್ಭಾವ ಏನು ಅವೆಲ್ಲನೂ ತುಂಬ ಈಸಿಯಾಗಿ ಹಿಡ್ಕೊಡುತ್ತದೆ.
ನಿಮ್ಗೆ ಗೊತ್ತಿಲ್ಲದನೆ ನಿಮಗೆ ಕ್ಯಾಮೆರಾ ಇಟ್ಟಿದಾಗ ಆವಾಗ ನಿಮಗೆ ಅನಿಸುತ್ತದೆ, ಓಹೋ ನಾನು ಇಷ್ಟು ಕೆಟ್ಟವನ ಇಷ್ಟಿದ್ದೇನ ಎಲ್ಲಾನು ಗೊತ್ತಾಗುತ್ತದೆ. ಬಿಗ್ ಬಾಸ್ ಅನ್ನೋದು ಅದು ಅರ್ಥ ಮಾಡ್ಕೊಂಡಿದ್ದವರಿಗೆ ಗೊತ್ತಾಗುತ್ತದೆ. ಒಂದೊಂದು ಮಾತು ಸುದೀಪ್ ಸರ್ ಹೇಳೋ ಮಾತು ಹಾನಿಮುತ್ಯವಾಗಿರುತ್ತದೆ. ಅರ್ಥ ಮಾಡ್ಕೊಂಡವರಿಗೆ ಗೊತ್ತಾಗುತ್ತದೆ. ಕೆಲವೊಬ್ರಿಗೆ ಟೈಮ್ ಪಾಸ್ನಲ್ಲಿ ಕೆಲವೊಂದು ನಾವು ಯಾರ ಜೊತೆನೋ ಟೈಮ್ ಪಾಸ್ ಮಾಡಿರ್ತೀವಿ ಒಂದು 10 ನಿಮಿಷ. ಆ 10 ನಿಮಿಷದಲ್ಲಿ ನಾವು ಎಷ್ಟೋ ತಿಳ್ಕೊಬೇಕು. ಆ ಟೈಮ್ ಪಾಸ್ನಲ್ಲಿ ಒಂದು ಡೈಲಾಗ್ಗಳು ಹೇಳಿದಾಗ ಆ ಡೈಲಾಗ್ನಲ್ಲಿ ಏನೇನು ಅರ್ಥಗಳು ಇದಾವೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ನಿಮಗೆ ತಿಳ್ಕೊಂಬ ಆಲೋಚನೆಗಳು ನೀವಿದ್ರೆ ಎಲ್ಲಿದ್ರು ನೀವು ತಿಳ್ಕೊತೀರ. ಟೈಮ್ ಪಾಸ್ ಆಗಿ ಮಾತಾಡ್ತೀರ. ಟೈಮ್ ಪಾಸ್ ಆಗಿ ಒಂದು ಟೀ ಕುಡ್ಕೋತಾ ನೀವು ಏನೇನೋ ಮಾತಾಡ್ತೀರ. ಆ ಮಾತಾಡೋದ್ರಲ್ಲಿ ನೀವು ತಿಳ್ಕೊಂಬೋದು ಬಹಳ ಇರುತ್ತೆ. ಒಂದು ಟೈಮ್ ಪಾಸ್ ಆಗಿ ಒಂದು ಡೈಲಾಗ್ ಹೇಳಿದಾಗ ಆ ಡೈಲಾಗ್ನಲ್ಲಿ ಎಷ್ಟು ಅರ್ಥಗಳಿದಾವೆ. ಸೊ ಸಿಂಪಲ್ ಬಿಗ್ ಬಾಸ್ನಲ್ಲಿ ಕಲಿಯೋದು ತುಂಬಾನೇ ಇರುತ್ತದೆ. ಅಲ್ಲಿ ಕ್ಯಾಮರಾ ಇರ್ತವೆ, ನಾವು ತಪ್ಪು ಮಾಡಬಾರ್ದು ಅಂತ ನಟಿಸ್ತಾರೆ. ಬಟ್ ರಿಯಲ್ ಲೈಫ್ನಲ್ಲಿ ಕೂಡ ಎಷ್ಟೋ ಜನಗಳು ನಟನೆ ಮಾಡುತ್ತಾರೆ, ತಪ್ಪುಗಳನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಹಿಡ್ಕೊಳ್ಬೇಕಂತಂದ್ರೆ ನಿಮ್ಗೆ ಗೊತ್ತಿಲ್ಲದೇ ಆ ವ್ಯಕ್ತಿ ಕ್ಯಾಮರಾ ಇಟ್ಟು ನೋಡಿ ಅವ್ನು ಒಳ್ಳೆಯವನ ಕೆಟ್ಟವನ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಿಗ್ ಬಾಸ್ನಲ್ಲಿ ಕೂಡ ಅಲ್ಲಿ 24/7 ಕ್ಯಾಮರಾ ಇರುತ್ತವೆ. ಸೊ ನೀವೇನು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ನೀವು ಅಲ್ಲಿ ಸಿಗ್ಬಿಡ್ತೀರ. ಬಟ್ ರಿಯಲ್ ಲೈಫ್ನಲ್ಲಿ ಹಾಗಲ್ಲ. ಒಬ್ಬ ವ್ಯಕ್ತಿಗೆ ನೀವು ತಿಳ್ಕೊಬೇಕಾಗಿದ್ದರೆ ನೀವು ಒಂದು ಕ್ಯಾಮರಾ ಅವ್ರಿಗೆ ಗೊತ್ತಿಲ್ಲದನ್ನ ಕ್ಯಾಮರಾ ಹಚ್ಚಿ ನೋಡಿದಾಗ ಅವ್ರ ಕ್ಯಾರೆಕ್ಟರ್ ಏನೋ ಅವ್ರ ಮನಸ್ತತ್ವ ಒಳ್ಳೆಯವರ ಕೆಟ್ಟವ್ರು ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ನಿಜಾಯ್ತಿ ಇರೋದ್ರಲ್ಲಿ ತುಂಬಾ 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 ಎಂಜಾಯ್ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ. ಬಿಗ್ ಬಾಸ್ನಲ್ಲಿ ಒಳಗಡೆ ಕಂಟೆಸ್ಟೆಂಟ್ ಇದ್ದಾಗ ಯೂಸ್ ಮಾಡ್ಕೋಬೇಕಷ್ಟೆ. ಯೂಸ್ ಮಾಡ್ಕೋಬೇಕು. ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡ್ಕೋಬೇಕು. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಫುಲ್ ಡೆವಲಪ್. ನೀವು ಹೊರಗಡೆ ಹೇಗನೇ ಇರಲಿ ಪರವಾಗಿಲ್ಲ. ಬಿಗ್ ಬಾಸ್ ಹೇಗಿದ್ರೆ ಕೆಟ್ಟವನಿಗೆ ಒಳ್ಳೇದು ಮಾಡುತ್ತೆ, ಒಳ್ಳೆಯವನಿಗೆ ಕೆಟ್ಟದ್ದು ಮಾಡುತ್ತೆ. ಅದು ಮಾಡೋದಿಲ್ಲ, ನೀವು ಆ ಥರ ಮಾಡಿಸ್ಕೋತೀರ. ಕೆಲವರಿಗೆ ಅದು ನೀವು ಕೆಟ್ಟದ್ದು ಮಾಡಿದ್ರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಒಳ್ಳೇದು ಮಾಡಿದ್ರು ಇಷ್ಟ ಆಗೋಲ್ಲ ಆಡಿಯನ್ಸ್ಗೆ. ಹಾಗಿರುತ್ತೆ. ಬಿಗ್ ಬಾಸ್ ತುಂಬ ಅರ್ಥನಲ್ಲಿದೆ. ಸೊ ಸುದೀಪ್ ಸರ್ ಬಗ್ಗೆ ಮಾತಾಡಿದರೆ ಅವರಪ್ಲೇ ಹೋಸ್ಟಿಂಗ್ ಯಾರೂ ಮಾಡೋದೇ ಇಲ್ಲ. ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಕನ್ನಡ ಹೋಸ್ಟಿಂಗಲ್ಲಿ ಒಂದೊಂದು ಮಾತು ಹೇಳುತ್ತಾರೆ, ಆನುಮತ್ಯವಾಗಿ ಹೇಳ್ತಾರೆ. ಹಾಗಂತ ಪ್ರತಿಯೊಂದು ವೀಕೆಂಡ್ನಲ್ಲಿ ಇಷ್ಟ ಆಗೋದಿಲ್ಲ. ಕೆಲವೊಂದು ಸಾರಿ ಇಷ್ಟವಾಗುತ್ತಾರೆ, ಕೆಲವೊಂದು ಸಾರಿ ಇಷ್ಟವಾಗಲ್ಲ. ಹೇಳೋ ಪ್ರತಿ ಮಾತು ಇಷ್ಟವಾಗೋದಿಲ್ಲ. ಅರ್ಥ ಆಯ್ತಾ? ಕೆಲವೊಂದು ಸಾರಿ ಇಷ್ಟವಾಗುತ್ತೆ. ಹೇಳೋ ನೀವು ಕಾಮಿಡಿ ಮಾಡ್ತಾ ಇದ್ದಾಗ ಕಾಮಿಡಿ ಪ್ರತಿಯೊಂದು ಮಾತಿನಲ್ಲಿ ಕಾಮಿಡಿ ಬರೋದಿಲ್ಲ, ಕಾಮಿಡಿ ನಗೋದಿಲ್ಲ. ನೀವು ಪ್ರತಿಯೊಂದು ಮಾತಿನಲ್ಲಿ ನೀವು ಕಾಮಿಡಿ ಮಾಡ್ಬೇಕು ಅನ್ಕೋತೀರ ನೋಡಿ, ಅದು ಎಲ್ಲರೂ ನಗೋದೇ ಇಲ್ಲ, ನಗು ಬರೋದಿಲ್ಲ. ಎಲ್ಲ ಒಂದೊಂದು ಸಾರಿ ಬರುತ್ತವೆ ಅಷ್ಟೇ. ಹಾಗಂತ ನೀವು ಜಾಸ್ತಿ ಒಂದು ಲಿಮಿಟ್ ಇಟ್ಕೋಬೇಕು, ಜಾಸ್ತಿ ಓವರ್ ಆಗಿ ಮಾಡಬಾರದು. ಅರ್ಥ ಆಯ್ತಾ ಫ್ರೆಂಡ್ಸ್? ಬಿಗ್ ಬಾಸ್ನಲ್ಲಿ ಕಲಿತವರಿಗೆ ತುಂಬಾ ಇದೆ, ಕಲಿತವರಿಗೆ ಏನೂ ಇಲ್ಲ. ಯಾವುದೇ ರೀತಿ ಆಗುತ್ತೆ. ಕಲಿಬೇಕಂತಂದ್ರೆ ನೀವು ಎಲ್ಲೂ ಕುಂತರೂ ಕಲಿತೀರಾ, ಎಲ್ಲೂ ಕುಂತರೂ ಕೂಡ ನೀವು ತಿಳ್ಕೊತೀರಾ. ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ಗೊತ್ತಿಲ್ಲದೇ ಒಬ್ಬ ವ್ಯಕ್ತಿ ಕ್ಯಾಮರಾ ಇಟ್ಟು ನೋಡಿದಾಗ ಅವ್ರ ಮನಸ್ತತ್ವ, ಅವ್ರ ಕ್ಯಾರೆಕ್ಟರ್ ಎಲ್ಲಾನು ಈಸಿಯಾಗಿ ಗೊತ್ತಾಗುತ್ತದೆ. ಸೊ ಅವ್ರ ಬಗ್ಗೆ ನಾನು ಸಿಂಪಲ್ ಹೇಳ್ತೀನಿ ಮತ್ತೊಂದು ಸಾರಿ. ಬಿಗ್ ಬಾಸ್ನಲ್ಲಿ ಕ್ಯಾಮರಾ ಇರ್ತವೆ. ಈ ತಪ್ಪು ಮಾಡ್ಬೇಕಂದ್ರೆ ನೆಗೆಟಿವ್ ಆಲೋಚನೆ ಅಸಲು ನೆಗೆಟಿವ್ ಆಲೋಚನೆಗಳು ಬರಲೇ ಬರೋದು. ಬಟ್ ರಿಯಲ್ ಲೈಫಿನಲ್ಲಿ ನೀವು ಒಂದು ರೂಮಿನಾಗಿದ್ದಾಗ, ನೀವು ಒಬ್ಬವಿದ್ದಾಗ ನೀವು ಎಲ್ಲಿವರೆಗೆ ಕರೆಕ್ಟ್ ಇದೆ, ನೀವು ಎಲ್ಲಿವರೆಗೂ ನಿಮ್ಗೆ ಗೊತ್ತಿದೆ. ಒಂದು ರೂಮಿನಲ್ಲಿ ನೀವು ಇದ್ದಾಗ ನಿಮ್ಗೆ ಗೊತ್ತಿಲ್ಲದನೆ ಒಂದು ಕ್ಯಾಮರಾ ಇಟ್ಟಿದ್ದಾಗ ಆವಾಗ ನಿಮ್ಮ ಬಗ್ಗೆ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೀನು ಏನು ಮಾಡ್ತಿದ್ದೆ, ಏನು ಇಲ್ಲ, ನೀವು ಒಳ್ಳೆಯವನ ಕೆಟ್ಟವನ, ನೀವು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಿದ್ಯಾ ಅನ್ನೋದು ತುಂಬಾ ಈಸಿಯಾಗಿ ಗೊತ್ತಾಗುತ್ತದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಇಷ್ಟೇ. ವ್ಯಕ್ತಿತ್ವ ಬಗ್ಗೆ ಮಾತಾಡಬೇಕು. ನೀವು ನಿಜಾಯಿತವಾಗಿ ಇರೋದ್ರಲ್ಲಿ ತುಂಬಾ 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 ಎನರ್ಜಿ ಆಗಿರುತ್ತೆ, ತುಂಬಾ ಖುಷಿಯಾಗಿರುತ್ತೆ. ಆದ್ರೆ ನೀವು ಡೆವಲಪ್ ಮಾಡ್ಕೋಬೇಕು. ನಿಜಾಯಿತವಾಗಿ ಇರೋದ್ರಲ್ಲಿ ತುಂಬಾ ಲಾಭಗಳಿದಾವೆ. ಅದೊಂದು ಎಂಜಾಯ್ ಸಿಗುತ್ತೆ. ಯಾರಿಗೋ ಇಂಪ್ರೆಸ್ ಮಾಡ್ಬೇಕಂತ ನೀವು ಲಾಯಲ್ಟಿ ಆಗಿರಬೇಡ್ರಿ. ನಿಮ್ಮನ್ನು ನೀವು ಇಂಪ್ರೆಸ್ ಮಾಡೋಕೆ ನೀವು ಲಾಯಲ್ಟಿ ಆಗಿರಿ. ಸೊ ರಿಯಲ್ ಲೈಫ್ನಲ್ಲಿ ಹಾಗೆ ಇರಬೇಕು. ಒಂದು ವೇಳೆ ಬಿಗ್ ಬಾಸ್ನಲ್ಲಿ ಹೋಗಿದ್ರು ಕೂಡ ಅದೇ ರೀತಿ ಇರಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಒಂದೊಂದು ಮಾತು ಹಾನಿಮುತ್ಯವಾಗಿರುತ್ತವೆ, ಅರ್ಥ ಮಾಡ್ಕೊಂಬೋದ್ರಲ್ಲಿ ಇರುತ್ತದೆ. ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ಬಿಗ್ ಬಾಸ್ ಬಗ್ಗೆ ಯಾರಿಗೋ ಇಂಪ್ರೆಸ್ ಮಾಡ್ಬೇಕಂತ ನೀವು ಲಾಯಲ್ಟಿ ಆಗಿರಬೇಡ್ರಿ. ನಿಮ್ಮನ್ನು ನೀವು ಇಂಪ್ರೆಸ್ ಮಾಡೋಕ್ಕೆ ಲಾಯಲ್ಟಿ ಆಗಿರಿ, ನಿಜಾಯಿತವಾಗಿರಿ. ಅದರಲ್ಲಿ ತುಂಬಾ ಲಾಭಗಳಿದಾವೆ. ಅದು ನೀವು ನಿಜಾಯಿತವಾಗಿದ್ರೆ ಅದರಲ್ಲಿ ತುಂಬಾ ಆಪರ್ಚುನಿಟಿ ಬರುತ್ತವೆ. ನಿಮ್ಮನ್ನು ನೀವು ಮನಸ್ಸು ಸ್ವಚ್ಛವಾಗಿರುತ್ತದೆ. ನಟನೆ ಮಾಡಕ್ಕೆ ಹೋಗ್ಬೇಡಿ. ಸೊ ನಾವು ಯಾವ ರೀತಿ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕು, ಬೇರೆಯವರಿಗೆ ಗೊತ್ತಿಲ್ಲದ ಅವಶ್ಯಕತೆ ಇಲ್ಲ. ಬಿಗ್ ಬಾಸ್ ಕೂಡ ಮಾಡೋ ತಪ್ಪುಗಳನ್ನು ಹಿಡ್ಕೊಡ್ತದೆ, ರಿಯಲ್ ಲೈಫ್ನಲ್ಲಿ ಹಿಡ್ಕೊಡೋದಿಲ್ಲ. ಸೊ ನಾವು ತಪ್ಪು ಮಾಡ್ತಾ ಇದೀವ ಇಲ್ಲ ಅನ್ನೋದು ನಿಮ್ಗೆ ಗೊತ್ತು, ದೇವ್ರಿಗೆ ಗೊತ್ತು. ಬಟ್ ಇನ್ನೊಬ್ಬ ವ್ಯಕ್ತಿ ಗೊತ್ತಾಗೋ ಅವಶ್ಯಕತೆ ಇಲ್ಲ. ಹಾಗಂದಿದ ಮೇಲೆ ನೀವು ಮಾಡೋ ಪ್ರತಿಯೊಂದು ಕೆಲಸ ತಪ್ಪು ದಾರಿಯಲ್ಲೇ ಹೋಗ್ತಾ ಇದ್ದೀರ, ಅದು ತಪ್ಪಾಗುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಕ್ಯಾಮರಾ ಇಟ್ಟಿದಾಗ ನೀವು ತುಂಬಾ ಈಸಿಯಾಗಿ ಸಿಗಿಬಿಡ್ತೀರ. ಅವಾಗೆ ನಿಮ್ಮ ಕ್ಯಾರೆಕ್ಟರ್ ಬ್ಯಾಡ್ ಆಗಿಬಿಡುತ್ತೆ. ಗೊತ್ತಾ ಫ್ರೆಂಡ್ಸ್? ಸೊ ನಿಮ್ಮನ್ನು ನೀವು ನಿಮ್ಮ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊರಿ. ನೀವು ಒಳ್ಳೆ ರೀತಿಯಾಗಿ ನಡ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ನಾವು. ಗೊತ್ತಾ? ಸೊ ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.